ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 14 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನ ದುಃಖವು ಕ್ಷಣಕ್ಕೆ ಹೆಚ್ಚುತ್ತಲೇ ಹೋಯಿತು. ಶೋಕತಪ್ತನಾದ ಲಕ್ಷ್ಮಣನಿಗೆ ಬಿಸಿಯಾದ ನಿಟ್ಟುಸಿರು ಬಿಡುತ್ತಾ ರಾಮನೆಂದನು, ಜಗತ್ತಿನಲ್ಲಿ ನನ್ನಂತಹ ಪಾಪಿ ಇಲ್ಲ. ದುಃಖದ ಮೇಲೆ ದುಃಖ ನನ್ನ ಮೇಲೆ ಎಡೆಬಿಡದೆ ಎರಗಿ ನನ್ನ ಹೃದಯ ಮನಸ್ಸುಗಳನ್ನು ಛಿದ್ರಗೊಳಿಸುತ್ತಿದೆ. ಹಿಂದಿನ ಜನ್ಮದಲ್ಲಿ ನಾನು ಏನೇನು ಪಾಪಗಳನ್ನು ಎಸಗಿದನೋ ತಿಳಿಯದು. ಈ ಜನ್ಮದಲ್ಲಿ ಅವೆಲ್ಲ ಪಕ್ವವಾಗಿ ನನ್ನನ್ನು ಮುತ್ತಿಕೊಳ್ಳುತ್ತಿವೆ. ಅವೇ ಶೋಕಾನಂತರ ಶೋಕವಾಗಿ ನನ್ನನ್ನು ಕಾಡುತ್ತಿವೆ. ಮೊದಲು ರಾಜ್ಯಭ್ರಂಶ, ಅನಂತರ ತಂದೆಯ ಮರಣ, ತಾಯಿಯ ಅಗಲಿಕೆ, ಹೀಗೆ ದುಃಖ ಪರಂಪರೆ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿತ್ತು. ಈಗ ಸೀತಾವಿಯೋಗದಿಂದ ಅದು ಎಚ್ಚೆತ್ತು ಉಲ್ಬಣಗೊಂಡಿದೆ. ನನ್ನ ಸೀತೆಯನ್ನು ಯಾರೋ ರಾಕ್ಷಸನು ಆಕಾಶ ಮಾರ್ಗವಾಗಿ ಎತ್ತುಕೊಂಡು ಹೋಗಿದ್ದಾನೆ ಎನಿಸುತ್ತದೆ. ಆ ಅಂಜಿಕೆ ಹುಡುಗಿ ದೀನವಾಗಿ ಹತ್ತಿರಬೇಕು. ಯಾವಾಗಲೂ ರಕ್ತಚಂದನದಿಂದ ಕೆಂಪಗಾದ ಅವಳ ಎದೆ ಈಗ ರಕ್ತದಿಂದ ಕೆಂಪಾಗಿರಬೇಕು. ಅಯ್ಯೋ, ನಾನು ಸಾಯಲಿಲ್ಲವೇ? ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದ ಅವಳ ಮುಖದ ಮೇಲೆ ಗುಂಗುರು ಕೂದಲು ಹರಡಿ ಅದು ಇನ್ನಷ್ಟು ಸುಂದರವಾಗಿ ಕಾಣುತ್ತಿತ್ತು. ಅದೇ ರಾಕ್ಷಸನ ಕೈಗೆ ಸಿಕ್ಕಿ ಗೋಳಾಡುತ್ತಿರುವ ಅವಳ ಮುಖವು ರಾಹು ನುಂಗಿದ ಚಂದ್ರನಂತೆ ಕಾಣುತ್ತಿರಬಹುದು. ನಾನಿಲ್ಲದ ಸಮಯದಲ್ಲಿ ರಾಕ್ಷಸರು ಅವಳನ್ನು ಎಳೆದುಕೊಂಡು ಹೋಗಿದ್ದಾರೆ. ಆಗ ಅವಳು ಕುರರ ಪಕ್ಷಿಯಂತೆ ಗೋಳಾಡಿರಬೇಕು. ಲಕ್ಷ್ಮಣ, ಈ ಬಂಡೆಯ ಮೇಲೆ ನನ್ನ ಜೊತೆ ಕುಳಿತಿದ್ದ ಅವಳು ನಿನ್ನೊಡನೆ ನಗುನಗುತ್ತಾ ಏನೇನೋ ಹೇಳುತ್ತಿದ್ದಳು. ಅವಳಿಗೆ ನದಿಗಳಲ್ಲಿ ಶ್ರೇಷ್ಠವಾದ ಗೋದಾವರಿ ಎಂದರೆ ಅತ್ಯಂತ ಪ್ರಿಯವಾದದ್ದು. ಈಗ ಅವಳು ಅಲ್ಲಿ ಹೋಗಿರಬಹುದೇ? ಆದರೆ ಆಕೆ ಎಂದೂ ನನ್ನನ್ನು ಬಿಟ್ಟು ಅಲ್ಲಿ ಒಬ್ಬಳೇ ಹೋಗಿದ್ದಿಲ್ಲವಲ್ಲ. ತಾವರೆ ಗಣ್ಣಿನ ಅವಳು ತಾವರೇ ಹೂಗಳನ್ನು ಕೊಯ್ದು ತರಲು ಹೋಗಿರಬೇಕಲ್ಲ. ಇಲ್ಲ, ಹಾಗೆಲ್ಲ ಅವಳೊಬ್ಬಳೆ ಹೋಗುವುದಿಲ್ಲ. ನಾನಾ ಪಕ್ಷಿಗಳನ್ನು ಆಶ್ರಯಿಸಿರುವ ಈ ಹೂ ಬಿಟ್ಟಿರುವ ಮರಗಳೆಡೆಗೆ ಹೋಗಿದ್ದಾಳ? ಇಲ್ಲ, ಅದೂ ಸಂಭವವಲ್ಲ. ಹಾಗೆ ಒಬ್ಬಳು ಹೋಗಲು ಅವಳು ಅಂಜುತ್ತಾಳೆ. ಓ ಆದಿತ್ಯನೇ, ಲೋಕದ ಸತ್ಯ ಸುಳ್ಳುಗಳಿಗೆ ಸಾಕ್ಷಿಯಲ್ಲವೇ ನೀನು? ನನ್ನ ಸೀತೆ ಎಲ್ಲಾದರೂ ಹೋಗಿರುವಳೆ ಅಥವಾ ಯಾರಾದರೂ ಅವಳನ್ನು ಅಪಹರಿಸಿದ್ದಾರಾ? ನೀನೇನಾದರೂ ಹೇಳಬಾರದಪ್ಪ. ಓ ವಾಯುದೇವನೇ, ಈ ಜಗತ್ತಿನ ಆಗು ಹೋಗುಗಳಿಗೆಲ್ಲ ನೀನಿಗೆ ತಿಳಿಯದೆ ನೀನಾದರೂ ಹೇಳು. ಸೀತೆಯು ಅಪಹೃತಳೆ, ಮೃತಳೆ ಅಥವಾ ಎಲ್ಲಾದರೂ ದಾರಿಯಲ್ಲಿದ್ದಾಳ? ಹೀಗೆ ವಿಧವಾಗಿ ವಿಲಾಪಿಸುತ್ತಾ ರಾಮನಿಗೆ ದೃಢ ಮನಸ್ಸಿನ ಲಕ್ಷ್ಮಣನೆಂದನು, ಅಣ್ಣ, ದುಃಖಿಸುವುದನ್ನು ನಿಲ್ಲಿಸು, ಧೈರ್ಯ ತಂದುಕೋ. ಅವಳನ್ನು ಕಂಡುಹಿಡಿಯುವುದರಲ್ಲಿ ಉತ್ಸಾಹವಿರಲಿ. ಲೋಕದಲ್ಲಿ ಉತ್ಸಾಹವಿಲ್ಲದ ಜನರು ಕಷ್ಟ ಕಾಲದಲ್ಲಿ ನಷ್ಟವಾಗಿ ಹೋಗುತ್ತಾರೆ. ಲಕ್ಷ್ಮಣನ ಉತ್ಸಾಹವರ್ಧಕ ಮಾತುವನ್ನು ಕೇಳಿಸಿಕೊಳ್ಳಲೇ ಇಲ್ಲ ರಾಮ. ಅವನು ಮತ್ತಷ್ಟು ದುಃಖದಲ್ಲಿ ಮುಳುಗಿ ಹೋದನು. ರಾಮನು ದೈನ್ಯದಿಂದ ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ಗೋದಾವರಿ ನದಿಯ ಕಡೆಗೆ ಹೋಗು. ಕಮಲ ಪುಷ್ಪಗಳನ್ನು ತರಲು ಸೀತೆಯಲ್ಲಿ ಹೋಗಿದ್ದಾಳ ಎಂದು ನೋಡಿಕೊಂಡು ಬಾ. ಲಕ್ಷ್ಮಣನು ರಾಮನೆಂದಂತೆ ಗೋದಾವರಿಯ ಹೋಗಿ ಅಲ್ಲಿ ಎಲ್ಲೆಲ್ಲೂ ಹುಡುಕಾಡಿದನು. ಆದರೆ ಎಲ್ಲೂ ಸೀತೆ ಕಾಣಿಸಲಿಲ್ಲ. ಎಲ್ಲ ಕಡೆ ಹುಡುಕಿದೆ, ಕೂಗಿದರೂ ಉತ್ತರವಿಲ್ಲ. ಅವಳು ಹಿಂದೆಲ್ಲಿ ಹೋಗಿದ್ದಾಳೋ ತಿಳಿಯುತ್ತಿಲ್ಲ ಎಂದು ಬಂದು ರಾಮನಿಗೆ ಒಪ್ಪಿಸಿದನು. ಇದರಿಂದ ರಾಮನ ಸಂತಾಪ ಮತ್ತಷ್ಟು ಹೆಚ್ಚಾಯಿತು. ಅವನು ಸ್ವತಃ ಗೋದಾವರಿ ಹತ್ತಿರ ಹೋಗಿ ಹುಡುಕಾಡಿದನು. ಮತ್ತೆ ನದಿಯನ್ನು ಕೇಳಿದನು, ಗೋದಾವರಿಯೇ, ಸೀತೆಯು ಎಲ್ಲಿದ್ದಾಳೆ ಎಂಬುದು ನಿನಗೆ ಗೊತ್ತಿದೆಯೇ? ವನದೇವತೆಗಳಿಗೂ ಗೋದಾವರಿಗೂ ಸೀತಾಪಹರಣದ ವಿಷಯ ತಿಳಿದಿದ್ದರೂ ಕೂಡ ಅವರು ಸುಮ್ಮನಿದ್ದರು. ಅವರಿಗೆ ದುರಾತ್ಮ ರಾವಣನ ಭಯವಿತ್ತು. ಇದರಿಂದ ನಿರಾಶನಾದ ರಾಮನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ಈ ಗೋದಾವರಿಯೂ ಏನನ್ನೂ ಹೇಳುತ್ತಿಲ್ಲ. ನಾನು ಜನಕನ ಹತ್ತಿರ ಹೋಗಿ ಏನು ಹೇಳಲಪ್ಪ? ನನ್ನಮ್ಮನಿಗೆ ಸೀತೆ ಇಲ್ಲವೆಂದು ಹೇಗೆ ಹೇಳಲಿ? ರಾಜ್ಯಭ್ರಷ್ಟನಾಗಿ ಕಾಡಿಗೆ ಬಂದು ವನ್ಯಾಹಾರದಿಂದ ಜೀವಿಸುತ್ತಿದ್ದ ನನ್ನ ದುಃಖವನ್ನು ಸೀತೆಯು ದೂರ ಮಾಡಿದ್ದಳು. ಈಗ ಅವಳೇ ಇಲ್ಲ. ಎಲ್ಲವಳು ಬಂದು ಬಳಗವಿಲ್ಲದ ನನಗೆ ಸೀತೆ ಇಲ್ಲದ ರಾತ್ರಿಗಳು ದೀರ್ಘವಾಗಲಿವೆ. ಏಕೆಂದರೆ ನನಗೆ ನಿದ್ದೆ ಬಂದರೆ ತಾನೇ ಸೀತೆಯನ್ನು ಹುಡುಕುತ್ತಾ ಎಲ್ಲ ಕಡೆ ಸುತ್ತುವೆನು. ಈ ಮೃಗಗಳು ಆಗಾಗ ನನ್ನ ಮುಖವನ್ನೇ ದಿಟ್ಟಿಸುತ್ತವೆ. ಅವುಗಳು ನನಗೇನೇನೋ ಹೇಳಲು ಬಯಸುವಂತೆ ಕಾಣಿಸುತ್ತಿದೆ. ಕಣ್ಣೀರಿನಿಂದ ಗಂಟಲು ಕಟ್ಟಿದವನಾಗಿ ಅವನು ಅವುಗಳನ್ನು ಕೇಳಿದನು. ಸೀತೆಯು ಎಲ್ಲಿದ್ದಾಳೆ? ಅವುಗಳು ದಕ್ಷಿಣದ ಕಡೆಗೆ ಮುಖ ಮಾಡಿದವು ಮತ್ತು ದಕ್ಷಿಣದ ಕಡೆಗೆ ಓಡಿ ಅಲ್ಲಿಂದ ರಾಮನನ್ನೇ ನೋಡಿದವು. ಅವುಗಳ ಇಂಗಿತವನ್ನು ಅರ್ಥೈಸಿಕೊಂಡ ಲಕ್ಷ್ಮಣನು ದಕ್ಷಿಣ ದಿಕ್ಕಿನಲ್ಲೇ ಸೀತೆಯನ್ನು ಹುಡುಕಬೇಕು ಎಂಬುದನ್ನು ಊಹಿಸಿದನು.
ಅವನು ರಾಮನಿಗೆಂದನು, ಅಣ್ಣ, ಸೀತೆ ಎಲ್ಲಿದ್ದಾಳೆಂದು ನೀನು ಕೇಳಿದಾಗ ಮೃಗಗಳು ದಕ್ಷಿಣ ದಿಕ್ಕನ್ನು ತೋರಿಸಿದವು. ಆದುದರಿಂದ ಸೀತೆಯನ್ನು ಹುಡುಕುತ್ತಾ ನಾವು ದಕ್ಷಿಣಕ್ಕೆ ಹೋಗೋಣ, ಅವಳ ಸುಳಿವು ಸಿಗಬಹುದು. ಅದಕ್ಕೆ ರಾಮನೊಪ್ಪಲು ಅವರಿಬ್ಬರೂ ದಕ್ಷಿಣಕ್ಕೆ ಹೊರಟರು. ದಾರಿಯಲ್ಲಿ ಅವರಿಗೆ ಕೆಳಗೆ ಬಿದ್ದ ಹೂಗಳು ಕಾಣಿಸಿದವು. ಅವುಗಳನ್ನು ನೋಡಿ ರಾಮನೆಂದನು, ಲಕ್ಷ್ಮಣ, ಈ ಹೂಗಳನ್ನು ನಾನು ಗುರುತಿಸಬಲ್ಲೆ. ಇವುಗಳನ್ನು ನಾನೇ ಸೀತೆಗೆ ಕೊಟ್ಟಿದ್ದೆ. ಅವಳು ಮುಡಿದುಕೊಂಡಿದ್ದಳು. ಸೂರ್ಯ, ವಾಯು ಮತ್ತು ಭೂಮಿ ಇವುಗಳನ್ನು ನನಗಾಗಿ ಜೋಪಾನ ಮಾಡಿರಬೇಕು ಎಂದು ಕಾಣಿಸುತ್ತದೆ. ಮತ್ತೆ ಪ್ರಸ್ರವಣ ಪರ್ವತವನ್ನು ಕುರಿತು ಕೇಳಿದನು. ಅಯ್ಯ ಪರ್ವತರಾಜ, ನೀನೇನಾದರೂ ಒಬ್ಬ ರಮಣಿಯನ್ನು ಇಲ್ಲಿ ಕಂಡೆಯಾ? ಅವಳೊಬ್ಬಳೇ ಇದ್ದಳೆ. ಬೆಟ್ಟದಿಂದ ಪ್ರತಿಧ್ವನಿ ಮಾತ್ರ ಬಂತು. ಅದರಿಂದ ರಾಮನು ಕ್ರುದ್ಧನಾದನು. ಕ್ರುದ್ಧ ಮೃಗವನ್ನು ಕಂಡ ಸಿಂಹದಂತೆ ಸಿಟ್ಟಿನಿಂದ ಪರ್ವತಕ್ಕೆಂದನು, ಬೆಟ್ಟವೇ, ನಿನ್ನ ಚಿನ್ನದ ಬಣ್ಣದ ಸೀತೆಯನ್ನು ತೋರಿಸುತ್ತೀಯೋ ಇಲ್ಲವೋ? ಇಲ್ಲವಾದರೆ ನಾನು ಪ್ರದೇಶಗಳನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೇನೆ. ಪರ್ವತವು ಸುಮ್ಮನಿತ್ತು. ರಾಮನು ಬಂಡೆಗಳ ಬೆಟ್ಟವನ್ನು ನೋಡಿ ಅದಕ್ಕೆ ಬೆದರಿಕೆ ಹಾಕಿದನು. ಬೆಟ್ಟವೇ, ನನ್ನ ಬಾಣಾಗ್ನೆಯಿಂದ ಸುಟ್ಟು ಬೂದಿಯಾಗುವೆ. ನಿನ್ನಲ್ಲಿರುವ ಹುಲ್ಲು, ಮರ, ಬಳ್ಳಿಗಳು ಒಂದೂ ಉಳಿಯುವುದಿಲ್ಲ. ಈ ನದಿಯು ಸೀತೆಯ ಸುದ್ದಿಯನ್ನು ತಿಳಿಸದೇ ಇದ್ದರೆ ಇದನ್ನು ಬತ್ತಿಸಿಬಿಡುತ್ತೇನೆ. ಹೀಗೆಂದ ರಾಮನು ಕಣ್ಣಿನಿಂದಲೇ ಅದನ್ನು ಸುಟ್ಟು ಬಿಡುವಂತೆ ದಟ್ಟಿಸಿದನು. ಆಗ ನೆಲದ ಮೇಲೆ ರಾಕ್ಷಸನ ದೊಡ್ಡ ದೊಡ್ಡ ಹೆಜ್ಜೆಗಳು ಕಾಣಿಸಿದವು. ಹಾಗೆಯೇ ಭಯದಿಂದ ಅತ್ತಿತ್ತ ನಡೆದ ಸೀತೆಯ ಹೆಜ್ಜೆಗಳೂ ಕಣ್ಣಿಗೆ ಬಿದ್ದವು. ಅಲ್ಲೇ ಮುಂದೆ ಹೋದ ರಥ, ಬಿಲ್ಲು, ಬತ್ತಳಿಕೆಗೆ ಮುರಿದು ಹೋದ ಬತ್ತಳಿಕೆಗಳೂ ಕಾಣಿಸಿದವು. ಅವುಗಳನ್ನು ನೋಡಿ ರಾಮನು ದಿಗಿಲುಗೊಂಡು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ನೋಡು ನೋಡು, ಸೀತೆಯ ಆಭರಣಗಳ ಚೂರುಗಳು, ಮಾಲೆಗಳೆಲ್ಲ ಪುಡಿಯಾಗಿ ಬಿದ್ದಿವೆ. ನೆಲದ ಮೇಲೆ ರಕ್ತದ ಹನಿಗಳೂ ಇವೆ. ಬಹುಶಃ ರಾಕ್ಷಸರು ಸೀತೆಯನ್ನು ತುಂಡು ತುಂಡು ಮಾಡಿ ತಿಂದಿರಬೇಕು, ಅಥವಾ ಅವಳಿಗೋಸ್ಕರ ಇಬ್ಬರು ರಾಕ್ಷಸರು ಹೊಡೆದಾಡಿರಬೇಕು. ಮುತ್ತುಗಳಿಂದ, ಚಿನ್ನದಿಂದ ಅಲಂಕೃತವಾದ ಈ ದೊಡ್ಡ ಬಿಲ್ಲು ಯಾರದಿರಬಹುದು? ಇದು ರಾಕ್ಷಸರದ್ದೋ ದೇವತೆಗಳದ್ದೋ ಇರಬಹುದು. ಇಲ್ಲಿ ಬಂಗಾರದ ಕವಚವೊಂದು ಹರಿದು ಬಿದ್ದಿದೆ. ದಿವ್ಯ ಮಾಲೆಗಳಿಂದ ಶೋಭಿಸುವ ಶ್ವೇತಛತ್ರವೂ ಇಲ್ಲಿ ಬಿದ್ದಿದೆ. ಪಿಶಾಚಿ ಮುಖದ ಹೆಸರುಗತ್ತೆಗಳು ಇಲ್ಲಿ ಸತ್ತು ಬಿದ್ದಿವೆ. ಉರಿಯುವ ಬೆಂಕಿಯಂತೆ ಹೊಳೆಯುವ ಮುರಿದು ಬಿದ್ದ ಈ ರಥವು ಯಾರದಿರಬಹುದು? ಚಿನ್ನದ ಅಲಂಕಾರಗಳಿರುವ ಬಾಣಗಳೂ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಯಾವ ಭೀಕರ ಕರ್ಮನ್ನದಿರಬಹುದು? ಬತ್ತಳಿಕೆಗಳು ಪುಡಿಪುಡಿಯಾಗಿ ಬಿದ್ದಿವೆ. ಚಾಟಿಯನ್ನು, ಲಗಾಮನ್ನು ಹಿಡಿದ ಸಾರಥಿಯೂ ಇಲ್ಲಿ ಸತ್ತು ಬಿದ್ದಿದ್ದಾನೆ. ಇಬ್ಬರು ಚಾಮರದವರೂ ಸತ್ತು ಹೋಗಿದ್ದಾರೆ. ಅವರ ತಲೆಯ ಮೇಲೆ ಉಷ್ಣೀಷಗಳಿವೆ. ಈ ಹೆಜ್ಜೆ ಯಾರೋ ರಾಕ್ಷಸನದೇ ಇರಬೇಕು. ಈಗ ರಾಕ್ಷಸರ ಮೇಲೆ ನನ್ನ ವೈರ 100 ಪಟ್ಟು ಹೆಚ್ಚಾಯಿತು. ಸೀತೆಯು ಅಪಹರಿಸಲ್ಪಟ್ಟಳೋ, ಸತ್ತಳೋ, ಭಕ್ಷಿಸಲ್ಪಟ್ಟಳೋ, ಏನೋ ಆಗಿದ್ದಾಳೆ. ಅವಳನ್ನು ಧರ್ಮವು ಕಾಪಾಡಲಿಲ್ಲ. ಅದೇನೇ ಇದ್ದರೂ ಪ್ರಪಂಚದಲ್ಲಿ ನನಗೆ ಪ್ರಿಯವಾದುದನ್ನು ಮಾಡುವ ಶಕ್ತಿ ಯಾರಿಗಿದೆ? ಲೋಕಗಳನ್ನು ಸೃಷ್ಟಿಸಬಲ್ಲ ಸೃಷ್ಟಾರನು ದೀನನಂತಿದ್ದರೆ ಅವನನ್ನು ಜನರು ಅವಮಾನಿಸದೆ ಬಿಡರು. ಲೋಕಹಿತವನ್ನು ಬಯಸುವ ನಾನು ತುಂಬ ಮೃದುವಾಗಿದ್ದೇನೆ. ಇಂದ್ರಿಯ ನಿಗ್ರಹ ಮಾಡಿಕೊಂಡಿರುವುದರಿಂದ ದೀನನಂತೆ ಕಾಣಿಸುತ್ತೇನೆ. ಇದರಿಂದಾಗಿ ದೇವತೆಗಳು ನನ್ನನ್ನು ಕೆಲಸಕ್ಕೆ ಬಾರದವನೆಂದು ತಿಳಿದಂತಿದೆ. ಲಕ್ಷ್ಮಣ, ಗುಣವು ನನ್ನಲ್ಲಿ ದೋಷವಾಗಿ ಪರಿಣಮಿಸಿದೆ. ನೋಡು, ನಾನು ಈಗಲೇ ಸರ್ವಭೂತಗಳನ್ನು ರಾಕ್ಷಸರ ಧ್ವಂಸಗೊಳಿಸುತ್ತೇನೆ. ಚಂದ್ರಕಾಂತಿಯನ್ನು ಮರೆಮಾಚಿ ಉದಯಿಸುವ ಸೂರ್ಯನಂತೆ ನನ್ನ ಶಾಂತ ಗುಣಗಳನ್ನು ಮರೆಮಾಡಿ ನನ್ನ ಪ್ರಖರ ತೇಜಸ್ಸು ಏನೆಂಬುದನ್ನು ತೋರಿಸಿಕೊಡುತ್ತೇನೆ. ಯಕ್ಷರಾಗಲಿ, ಗಂಧರ್ವರಾಗಲಿ, ಪಿಶಾಚಿಗಳಾಗಲಿ, ರಾಕ್ಷಸರಾಗಲಿ, ಕಿನ್ನರರಾಗಲಿ, ಮನುಷ್ಯರಾಗಲಿ ಇನ್ನು ಸುಖದಿಂದ ಇರುವುದಿಲ್ಲ. ಲಕ್ಷ್ಮಣ, ನನ್ನ ಶಸ್ತ್ರಾಸ್ತ್ರಗಳು ಆಕಾಶದಲ್ಲಿ ಹೇಗೆ ಒತ್ತೊತ್ತಾಗಿ ತುಂಬುವೋ ನೋಡು. 3 ಲೋಕಗಳಲ್ಲಿ ಸಂಚರಿಸುವವರಿಗೆ ಸಂಚರಿಸಲು ಸ್ಥಳವೇ ಇಲ್ಲದಂತೆ ಮಾಡುತ್ತೇನೆ. ಗ್ರಹ ಸಮೂಹ ಅಲುಗಾಡಬಾರದು, ಚಂದ್ರ ಹೊಳೆಯಬಾರದು, ಬೆಂಕಿ ಉರಿಯಬಾರದು, ಗಾಳಿ ಬೀಸಬಾರದು, ಸೂರ್ಯ ಬೆಳಗಬಾರದು. ಹಾಗೆ ಮಾಡುತ್ತೇನೆ. ಪರ್ವತ ಶಿಖರಗಳನ್ನು ಪುಡಿಗಟ್ಟುತ್ತೇನೆ. ಜಲಾಶಯಗಳನ್ನು ಬತ್ತಿಸುತ್ತೇನೆ. ಮರ, ಬಳ್ಳಿ, ಪೊದೆಗಳನ್ನು ಕಿತ್ತೆಸೆಯುತ್ತೇನೆ. ಸಾಗರವನ್ನೇ ಇಲ್ಲದಂತೆ ಮಾಡುತ್ತೇನೆ. ಅಷ್ಟೇಕೆ, ಈ 3 ಲೋಕಗಳನ್ನೇ ನಾಶ ಮಾಡುತ್ತೇನೆ. ನನ್ನ ಸೀತೆಯನ್ನು ತಂದು ನನಗೆ ಒಪ್ಪಿಸದೆ ಹೋದರೆ ದೇವತೆಗಳಿಗೂ ನನ್ನ ಪ್ರತಾಪ ಏನೆಂಬುದನ್ನು ತೋರಿಸುತ್ತೇನೆ. ನನ್ನ ಸೀತೆಯನ್ನು ತಂದು ಒಪ್ಪಿಸದೆ ಹೋದರೆ ಆ ದೇವತೆಗಳಿಗೂ ನನ್ನ ಪ್ರತಾಪ ಏನೆಂಬುದನ್ನು ತೋರಿಸುತ್ತೇನೆ. ಯಾವ ಜೀವಿಗಳು ಆಕಾಶಕ್ಕೆ ನೆಗೆದು ತಪ್ಪಿಸಿಕೊಂಡು ಹೋಗಲಾರವು. ಎಲ್ಲಿಯ ತನಕ ನನಗೆ ಸೀತೆಯ ದರ್ಶನವಾಗುವುದಿಲ್ಲವೋ ಅಲ್ಲಿಯ ತನಕ ಈ ಚರಾಚರ ಜಗತ್ತನ್ನು ಉರಿಸುತ್ತೇನೆ. ಹೀಗೆಂದೇ ಅವನ ಕಣ್ಣುಗಳು ರೋಷದಿಂದ ಕೆಂಪಾದವು, ತುಟಿಗಳು ನಡುಗಿದವು. ವಲ್ಕಲ ಅಜಿನಗಳನ್ನು ಬಿಗಿಯಾಗಿ ಕಟ್ಟಿಕೊಂಡನು. ತ್ರಿಪುರ ಸಂಹಾರಕ್ಕೆ ಸನ್ನದ್ಧನಾದ ರುದ್ರನಂತೆ ಅವನ ಮೈ ಬೆಳಗಿತು. ಲಕ್ಷ್ಮಣನಿಂದ ಬಿಲ್ಲನ್ನು ತೆಗೆದುಕೊಂಡನು. ಭಯಂಕರ ಸರ್ಪದಂತಿದ್ದ ಒಂದು ಬಾಣವನ್ನು ಅದಕ್ಕೆ ಹೂಡಿದನು. ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುತ್ತಾ ರಾಮನೆಂದನು, ಹೇಗೆ ಜಗತ್ತಿನಲ್ಲಿ ಮುಪ್ಪು, ಮರಣ, ಕಾಲಧರ್ಮವನ್ನು ತಡೆಯಲು ಸಾಧ್ಯವಿಲ್ಲವೋ ಹಾಗೆ ನನ್ನೀ ಬಾಣವನ್ನು ಯಾರೂ ತಡೆಯಲಾರರು.
ಸುಂದರ ದಂತಪಂಕ್ತಿಯುಳ್ಳವಳು ದೋಷರಹಿತಳು ಆದ ಸೀತೆಯನ್ನು ನನಗೆ ತಂದೊಪ್ಪಿಸಿದರೆ ಸರಿ. ಇಲ್ಲವಾದರೆ ದೇವ, ಗಂಧರ್ವ, ಮನುಷ್ಯ, ನಾಗ, ಪರ್ವತಗಳಿಂದ ಕೂಡಿದ ಇಡೀ ಪ್ರಪಂಚವನ್ನೇ ನಾನು ಅಡಿಮೇಲು ಮಾಡುತ್ತೇನೆ. ಸೀತೆಯು ಕಾಣಿಸದೆ ಹೋದದ್ದರಿಂದ ಪರಿತಪಿಸಿ ಕ್ರೋಧಾವಿಷ್ಟರಾಗಿ 3 ಲೋಕಗಳನ್ನು ಪ್ರಳಯಾಗ್ನಿಯಂತೆ ಸುಟ್ಟುಬಿಡಲು ನಿರ್ಧರಿಸಿ ಬಿಲ್ಲಿಗೆ ಹೆದೆಯೇರಿಸಿ ಬುಸುಗುಟ್ಟುವಂತೆ ನಿಟ್ಟೆಸರು ಬಿಡುತ್ತಿದ್ದ. ಹಿಂದೆಂದೂ ಇಷ್ಟು ಸಿಟ್ಟಿಗೆ ಎದ್ದಿರದ ರಾಮನನ್ನು ನೋಡಿ ಲಕ್ಷ್ಮಣನು ಭಯಗೊಂಡನು. ಅವನ ಬಾಯಿ ಒಣಗಿತು. ರಾಮನಿಗೆ ಕೈ ಮುಗಿದುಕೊಂಡು ಅವನು ಹೇಳಿದನು, ಅಣ್ಣ, ನೀನು ತುಂಬ ಮೆದು ಸ್ವಭಾವದವನು, ಇಂದ್ರಿಯ ನಿಗ್ರಹ ಮಾಡಿಕೊಂಡಿರುವವನು, ಎಲ್ಲ ಭೂತಗಳ ಹಿತವನ್ನು ಕಾಯುತ್ತಾ ಬಂದವನು. ಈಗ ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಚಂದ್ರನಲ್ಲಿ ಕಾಂತಿ, ಸೂರ್ಯನಲ್ಲಿ ಪ್ರಭೆ, ಗಾಳಿಯಲ್ಲಿ ಚಲನೆ, ಭೂಮಿಯಲ್ಲಿ ಕ್ಷಮೆ ನಿಯತವಾಗಿರುವಂತೆ ನಿನ್ನಲ್ಲಿ ಧೀರತೆ ನಿಯತವಾದದ್ದು. ಯಾರೋ ಒಬ್ಬನು ಮಾಡಿದ ಅಪರಾಧಕ್ಕಾಗಿ 3 ಲೋಕಗಳನ್ನು ದಂಡಿಸುವುದು ನ್ಯಾಯವಲ್ಲ. ಈ ರಥವು ಯಾರಿಂದ ಪುಡಿಪುಡಿಯಾಗಿದೆಯೋ ನನಗೆ ತಿಳಿಯದು. ಯಾರಿಂದ ಯಾರಿಗಾಗಿ ಆಯುಧಗಳಿಂದ ಮತ್ತಿತರ ಸಾಮಗ್ರಿಗಳಿಂದ ಕೂಡಿದ ರಥಕ್ಕೆ ಈ ಗತಿ ಬಂತೋ ಗೊತ್ತಿಲ್ಲ. ಈ ಸ್ಥಳದಲ್ಲಿ ಗೊರಸುಗಳ, ಚಕ್ರಗಳ ಚಿಹ್ನೆಗಳಿವೆ. ರಕ್ತದ ಹನಿಗಳೂ ಬಿದ್ದಿವೆ. ಇಲ್ಲಿ ಭಯಂಕರವಾದ ಯುದ್ಧ ನಡೆದಿದೆ. ಇಲ್ಲಿರುವುದು ಒಬ್ಬನದೇ ಹೆಜ್ಜೆ ಗುರುತುಗಳು. ಇಬ್ಬರು ಯುದ್ಧ ಮಾಡಿಲ್ಲ. ಇಲ್ಲಿ ಸೈನ್ಯ ಇತ್ತೆಂಬುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಆದುದರಿಂದ ಒಬ್ಬನ ಕಾರಣಕ್ಕಾಗಿ ಇಡೀ ಜಗತ್ತನ್ನೇ ನಾಶ ಮಾಡುವುದು ಸರಿಯಲ್ಲ. ರಾಜರು ಮೃದು ಶಾಂತ ಸ್ವಭಾವದವರಾಗಿದ್ದು ಅಪರಾಧಕ್ಕೆ ತಕ್ಕಂತೆ ದಂಡಿಸುತ್ತಾರಲ್ಲವೇ? ನೀನು ಎಲ್ಲ ಜೀವಿಗಳಿಗೂ ರಕ್ಷಕನಾದವನು. ರಾಘವ, ನಿನ್ನ ಪತ್ನಿ ವಿಪತ್ತನ್ನು ಸರಿಯೆಂದು ಸಮರ್ಥಿಸುವವನು ಯಾರಿದ್ದಾನೋ? ನದಿಗಳಾಗಲಿ, ಸಮುದ್ರಗಳಾಗಲಿ, ಪರ್ವತಗಳಾಗಲಿ, ದೇವಗಂಧರ್ವರಾಗಲಿ ನಿನಗೆ ಕೇಡನ್ನುಂಟು ಮಾಡಲು ಶಕ್ತರಲ್ಲ. ಸಜ್ಜನರು ಯಜ್ಞದೀಕ್ಷಿತನಿಗೆ ಕೇಡನ್ನುಂಟು ಮಾಡುವರೇ? ಯಾರಿಂದ ಸೀದೆ ಕೇಳಾಗಿದೆಯೋ ಅವನನ್ನೇ ಹುಡುಕೋದ್ರಾಯಿತು. ನನ್ನೊಂದಿಗೆ ದೇವರ್ಷಿಗಳ ಸಹಾಯದಿಂದ ಧನುಷ್ಪಾಣಿಯಾಗಿ ಭೂಮಿಯ ಮೇಲೆ ದೇವಗಂಧರ್ವ ಲೋಕಗಳಲ್ಲಿ ಸೀತೆಯನ್ನು ಅನ್ವೇಷಿಸೋಣ. ಸೀತೆಯು ಸಿಗದಿದ್ದರೆ, ಅಪಹರಿಸಿದವನು ಸಿಗದೇ ಇದ್ದರೆ ಮತ್ತು ದೇವತೆಗಳು ಸಾಮೋಪಾಯದಿಂದ ಸೀತೆಯನ್ನು ತೋರಿಸದೇ ಇದ್ದರೆ ಮುಂದಿನ ಕಾರ್ಯವನ್ನು ನೀನು ಕೈಗೊಳ್ಳಬಹುದು. ನಿನ್ನ ಒಳ್ಳೆಯ ನಡತೆಗೆ, ಸಮಾಧಾನದ ಮಾತಿಗೆ, ವಿನಯಕ್ಕೆ, ನೀತಿಗೆ ಅನುಗುಣವಾಗಿ ನೀನು ಸೀತೆಯನ್ನು ಪಡೆಯದೇ ಹೋದರೆ ವಜ್ರದಂತೆ ಭಯಂಕರವಾದ ಬಾಣಗಳಿಂದ ಶತ್ರುಗಳನ್ನು ನಾಶ ಮಾಡು. ಪುನಃ ನಾಥನಂತೆ ಗೋಳಾಡುತ್ತಿದ್ದ ರಾಮನ ಪಾದಗಳನ್ನು ಹಿಡಿದುಕೊಂಡು ಲಕ್ಷ್ಮಣನು ಅವನನ್ನು ಸಂತೈಸಿದನು. ಅಣ್ಣ, ಮಹಾ ತಪಸ್ಸಿನಿಂದಲೂ ಮಹಾಪ್ರಯತ್ನಗಳಿಂದಲೂ ದಶರಥನು ದೇವತೆಗಳು ಅಮೃತವನ್ನು ಪಡೆದಂತೆ ನಿನ್ನನ್ನು ಪಡೆದನು. ರಾಜನು ನಿನ್ನ ಗುಣಗಳಿಗೆ ವಶನಾಗಿದ್ದಾನೆ. ಆದುದರಿಂದಲೇ ನಿನ್ನ ವಿಯೋಗವನ್ನು ಸಹಿಸದೆ ದಿವಂಗತನಾದನು. ಆಪತ್ತುಗಳು ಎಲ್ಲರಿಗೂ ಬರುತ್ತವೆ. ಒಮ್ಮೆ ಬರುತ್ತದೆ, ಮತ್ತೊಮ್ಮೆ ಮಾಯವಾಗುತ್ತದೆ. ನಿನ್ನಂತಹ ಮಹಾಸತ್ವ ಇರುವಂತಹ ವ್ಯಕ್ತಿ ದುಃಖವನ್ನು ಸಹಿಸಿಕೊಳ್ಳದೆ ಹೋದರೆ ಸಾಮಾನ್ಯ ಮನುಷ್ಯರು ಹೇಗೆ ಸಹಿಸಿಕೊಂಡಾರು? ಶೋಕವಶನಾಗಿ ಹತಾಶೆಯಿಂದ ಕ್ರುದ್ಧನಾಗಿ ನಿನ್ನ ತೇಜಸ್ಸಿನಿಂದ ಲೋಕಗಳನ್ನು ಸುಡುವುದಾದರೆ ಆರ್ತರಾದ ಪ್ರಜೆಗಳಿಗೆ ಯಾರು ದಿಕ್ಕು? ಲೋಕ ಸ್ವಭಾವವೇ ಹೀಗೆ ಎಂದು ಕಾಣಿಸುತ್ತದೆ. ನಹುಷನ ಮಗನಾದ ಯಯಾತಿಯು ಸ್ವರ್ಗದಲ್ಲಿ ಇಂದ್ರನೊಡನೆ ಇದ್ದರೂ ನೀತಿಯನ್ನು ಬಿಟ್ಟ ಕಾರಣ ಪುನಃ ಭೂಮಿಗೆ ಬರಬೇಕಾಯಿತು. ನಮ್ಮ ಪುರೋಹಿತರಾದ ವಸಿಷ್ಠರಿಗೆ 100 ಮಂದಿ ಮಕ್ಕಳು ಹುಟ್ಟಿದರೂ ಒಂದು ದಿನ ವಿಶ್ವಾಮಿತ್ರರ ಶಾಪದಿಂದ ಅವರೆಲ್ಲರೂ ಹತರಾದರು. ನಮಗೆಲ್ಲ ತಾಯಿ ಎನಿಸಿರುವ ಈ ಭೂಮಿಯೂ ಕಂಪನಕ್ಕೆ ಒಳಗಾಗುತ್ತದೆ. ಅನೇಕ ಮಹಾಜೀವಿಗಳು, ದೇವತೆಗಳು ದೈವದ ಹೊಡೆತದಿಂದ ತಪ್ಪಿಸಿಕೊಳ್ಳಲಾರರು. ಸೂರ್ಯ ಚಂದ್ರರಿಗೂ ಕೂಡ ಗ್ರಹಣವಾಗುತ್ತದೆ. ಎಲ್ಲರೂ ಕರ್ಮಾನುಸಾರ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಅಣ್ಣ. ಆದ್ದರಿಂದ ನೀನು ಈ ರೀತಿ ವ್ಯಥಪಡಬಾರದು. ಸೀತೆಯು ಹೃದಳೋ ಮೃತಳೋ ಆದರೂ ನೀನು ಪಾಮರನಂತೆ ದುಃಖಿಸುವುದು ತರವಲ್ಲ. ತತ್ವವೇತ್ತರಾದ ನಿನ್ನಂಥವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಹತಾಶರಾಗುವುದಿಲ್ಲ. ನಿನ್ನ ಬುದ್ಧಿಯಿಂದ ಪರಮಾರ್ಥವನ್ನು ವಿಚಾರ ಮಾಡು. ಮಹಾಪ್ರಾಜ್ಞರು ಶುಭ ಅಶುಭಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಕರ್ಮಗಳ ಗುಣದೋಷಗಳು ಅವುಗಳನ್ನು ಪರಿಸುವವರಿಗೆ ತಿಳಿಯುವುದಿಲ್ಲ. ಅವುಗಳು ಶಾಶ್ವತವೂ ಅಲ್ಲ. ಆಚರಿಸದ ಕರ್ಮಕ್ಕೆ ಯಾವುದೇ ಫಲವಿರುವುದಿಲ್ಲ. ಇಂತಹ ವಿಷಯಗಳನ್ನು ನೀನೇ ಅನೇಕ ಸಲ ನನಗೆ ಹೇಳಿದ್ದೀಯ. ನಿನಗೆ ತತ್ವೋಪದೇಶ ಮಾಡಲು ನಾನು ಸಮರ್ಥನಲ್ಲ. ಆ ಬೃಹಸ್ಪತಿಗೂ ಈ ಶಕ್ತಿ ಇಲ್ಲ. ಈಗ ಶೋಕದಿಂದಾಗಿ ಅದು ಸುಷುಪ್ತಿಯಲ್ಲಿದೆ. ಅದನ್ನು ಎಚ್ಚರಿಸುವ ಸಾಹಸವನ್ನಷ್ಟೇ ನಾನು ಮಾಡಿದ್ದು. ನಿನ್ನಲ್ಲಿ ಪರಾಕ್ರಮ ದಿವ್ಯವಾಗಿರುವುದು, ಮಾನುಷವೂ ಹೌದು. ಇಕ್ಷ್ವಾಕು ಕುಲತಿಲಕನೇ, ಇದನ್ನೆಲ್ಲ ಪರ್ಯಾಲೋಚಿಸಿ ಸೀತೆಗೆ ಆಪತ್ತು ತಂದ ಶತ್ರುವನ್ನು ವಧಿಸುವ ಸಂಕಲ್ಪ ಮಾಡು. ಇಡೀ ಜಗತ್ತನ್ನು ನಾಶ ಮಾಡುವುದರಿಂದ ನಿನಗಾಗುವ ಪ್ರಯೋಜನವೇನು? ಶತ್ರುವನ್ನು ಕಂಡು ಹಿಡಿದು ಅವನನ್ನು ಸಂಹರಿಸು ಎಂದು ಲಕ್ಷ್ಮಣನು ರಾಮನಿಗೆ ಅನುನಯಿಸುವ ದನಿಯಲ್ಲೇ ಹೇಳಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.